ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ ಯುಗಾದಿ ಸ್ಪೆಷಲ್ ಅಂತೇಳಿ. ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೆ ಅಂದರೆ 2024 ಯುಗಾದಿಯಿಂದ 2025ನೇ ವರ್ಷದ ಯುಗಾದಿಯವರೆಗೆ ಹೂಡಿಕೆ ಮಾಡಬಹುದಾದಂಥ ಟಾಪ್ 10 ಷೇರುಗಳ ಮಾಹಿತಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ತುಂಬ ಮುಖ್ಯವಾದಂಥ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿದ್ದು ನಾನು. ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ಬೇರೆ ಬೇರೆ ಡಿಫ್ರೆಂಟ್ ಸೆಕ್ಟರ್ಗಳಿಂದ ಸೆಲೆಕ್ಟ್ ಮಾಡಿಬಿಟ್ಟು ವೆರಿ ಸ್ಟ್ರಾಂಗ್ ಕ್ಯಾಪಿಟಲ್ ಇರ್ತಕ್ಕಂಥ, ಹಾಗೆ ಬಿಸ್ನೆಸ್ ಗ್ರೋತು ಚೆನ್ನಾಗಿರ್ತಕ್ಕಂಥ ಮತ್ತು ಫಂಡಮೆಂಟಲಿ ಮತ್ತು ಅದರ ಚಾರ್ಟನ್ನು ಚೆನ್ನಾಗಿರ್ತಕ್ಕಂಥ ಕೆಲವೊಂದಿಷ್ಟು ಶೇರ್ಗಳನ್ನು ಸೆಲೆಕ್ಟ್ ಮಾಡಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಹೀಗಾಗಿ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ಸಂಪೂರ್ಣ ವಿಡಿಯೋ ನೋಡಿದರೆ ನಿಮಗೇನಾಗುತ್ತೆ, ಒಂದು ಕ್ಲಿಯರ್ ಕಟ್, ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಹೀಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ. ಸಂಪೂರ್ಣ ವಿಡಿಯೋ ನೋಡಿದ ನಂತರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಗೆಳೆಯರಿ. ಅದಕ್ಕೂ ಮೊದಲು ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಮಾಹಿತಿ ಎಲ್ಲವೂ ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ, ಕೇವಲ ಶೈಕ್ಷಣಿಕ ಒಂದು ಉದ್ದೇಶಕ್ಕಾಗಿ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲದೆ ಇರೋ ಕಾರಣ ನಾನು ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಬಾಯ್ ಸೆಲ್ ಮಾಡಲಿಕ್ಕಾಗಲಿ ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡ್ ಮಾಡಲಿಕ್ಕಾಗಲಿ ಪ್ರಚೋದನೆ ಮಾಡಲ್ಲ. ನೀವು ಕೂಡ ನಿಮ್ಮ ಒಂದು ಸ್ಟಡಿ ಮಾಡಿಬಿಟ್ಟು ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆಯನ್ನು ಕೇಳಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮೊದಲನೇ ಸ್ಟಾಕ್ ಬಂದುಬಿಟ್ಟು, ಇವತ್ತು ಯುಗಾದಿ ಆಗಿರೋದ್ರಿಂದ ಎಲ್ಲರ ಜೀವನದಲ್ಲೂ ಬೇವು ಕಡಿಮೆ ಇರಲಿ, ಬೆಲ್ಲ ಜಾಸ್ತಿ ಇರಲಿ ಅಂದ್ಬಿಟ್ಟು ಮೊದಲನೇ ಸ್ಟಾಕನ್ನು ಶ್ರೀ ರೇಣುಕಾ ಶುಗರ್ಸ್ ಲಿಮಿಟೆಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇದೇನು ಮಾಡುತ್ತೆ, ಬೆಲ್ಲ ಮತ್ತು ಸಕ್ಕರೆ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿ ಇದು. ಹೀಗಾಗಿ ಮೊದಲನೇ ಸ್ಟಾಕ್ ಬಂದುಬಿಟ್ಟು ಶ್ರೀ ರೇಣುಕಾ ಶುಗರ್ಸ್ ಲಿಮಿಟೆಡ್ ಅಂತೇಳಿ. ಏಕೆಂದರೆ ಶುಗರ್ ಜಗತ್ತಿರೋರಿಗೂ ಶುಗರ್ ಬೇಕೇ ಬೇಕು ಎಲ್ಲರಿಗೂ. ಫಾರ್ ಎಕ್ಸಾಂಪಲ್, ನಿಮಗೆ ಈಗ 5 ವರ್ಷದ ಕೆಳಗಡೆ ಅಥವಾ 10 ವರ್ಷದ ಕೆಳಗಡೆ ಸಕ್ಕರೆ ಬೆಲೆ ಎಷ್ಟಿತ್ತು, ಹಾಗೆ ಬೆಲ್ಲದ ಬೆಲೆ ಎಷ್ಟಿತ್ತು ಇಮ್ಯಾಜಿನ್ ಮಾಡಿ. ಇವಾಗ ಎಷ್ಟಿದೆ ಅದನ್ನ ಕಂಪೇರ್ ಮಾಡಿ ನೋಡಿ. ಏಕೆಂದರೆ ಯಾವಾಗಲೂ ಗ್ರೋತ್ ಇರ್ತಕ್ಕಂಥದ್ದು ಮತ್ತು ಕಂಟಿನ್ಯೂ ಡಿಮ್ಯಾಂಡ್ ಇರ್ತಕ್ಕಂಥ ಕಂಪ್ನಿಗಳು ಇವು. ಮತ್ತು ಶುಗರ್ ಉತ್ಪಾದನೆ ಮಾಡುವರ ಜೊತೆಗೆ ಇಥನಾಲ್ ಬ್ಲೆಂಡಿಂಗ್ ಮಾಡ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಥನಾಲ್ ಬ್ಲೆಂಡಿಂಗ್ ಮಾಡ್ತಾರೆ, ಇಥನಾಲ್ ಪ್ರೊಡಕ್ಷನ್ ಮಾಡ್ತಾರೆ, ಡಿಸ್ಟಿಲರೀಸು ಇರುತ್ತೆ ಕಬ್ಬಿನ ಒಂದು ಸಿಪ್ಪೆಯಿಂದ. ಹೀಗಾಗಿ ಅವೆಲ್ಲದರಿಂದನೂ ಪವರ್ನೂ ಜನ್ರೇಟ್ ಮಾಡ್ತಾರೆ. ಹೀಗಾಗಿ ಮೊದಲನೇ ಶುಗರ್ ಸೆಕ್ಟರ್ನಲ್ಲಿ ನಾನು ಶ್ರೀ ರೇಣುಕಾ ಶುಗರ್ಸ್ ಸೆಲೆಕ್ಟ್ ಮಾಡಿದ್ದೇನೆ. ಬನ್ನಿ, ಇದ್ರದ್ದು ಇವತ್ತಿನ ಶೇರ್ ಬೆಲೆ ಎಷ್ಟಿದೆ, ಇದು 42 ಇದೆ, 42 ರೂಪಾಯಿ ಇದೆ. ಇದು ಲೈಫ್ ಟೈಮ್ ಹೈ ಎಷ್ಟಿತ್ತಿದು ನೋಡಿ, 57. ಓಕೆ, ಲೈಫ್ ಟೈಮ್ ಎಷ್ಟು 57. 52 ವೀಕ್ ಲೋ 39 ಇತ್ತು. ಈಗ ಸುಮಾರು 4 ವರ್ಷದ ಕೆಳಗಡೆ ಇದ್ರ ಬೆಲೆ ಕೇವಲ 7 ರೂಪಾಯಿ ಇತ್ತು. 2019-20 ಕೇವಲ 7 ರೂಪಾಯಿ ಇತ್ತು. ನಂತರ ಇದ್ರ ಮಾರ್ಕೆಟ್ ಕ್ಯಾಪಿಟಲ್ಲು 9125 ಮಾರ್ಕೆಟ್ ಕ್ಯಾಪಿಟಲ್ ನೋಡಿ, 9125. ಸೆಕ್ಟರ್ ರಿಟರ್ನ್ ಎಷ್ಟು ಕೊಟ್ಟಿದೆ, ಇದು 18% ಕೊಟ್ಟಿದೆ. ಓಕೆ, ಮಾರ್ಕೆಟ್ ರಿಟರ್ನ್ 28%, ಬಟ್ 1 ಇಯರ್ ರಿಟರ್ನ್ ಮೈನಸ್ನಲ್ಲಿದೆ. ಇದ್ರ ಫಂಡಮೆಂಟಲ್ಸ್ ನೋಡೋದಾದರೆ ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ತೋರಿಸ್ತೀನಿ ನೋಡಿ. ಪ್ರಮೋಟರ್ಸ್ ಎಷ್ಟಿದ್ದಾರೆ, 62%. FIIಸು ಇದ್ದಾರೆ ಇದರಲ್ಲಿ. ಚಿಕ್ಕ ಕಂಪ್ನಿ ಆದರೂ ಸಹ FIIಸು ಇನ್ವೆಸ್ಟ್ ಮಾಡಿದ್ದಾರೆ 3.2%. ಮ್ಯೂಚುವಲ್ ಫಂಡ್ನವರು 0.10% ಇನ್ವೆಸ್ಟ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಕಂಪ್ನಿದವರು ಆಲ್ಮೋಸ್ಟ್ 1% ಇದ್ದಾರೆ. ಅದರ್ DIಸು 9% ಆ್ಯಂಡ್ ನಾನ್ ಇನ್ಸ್ಟಿಟ್ಯೂಷನ್ ರಿಟೇಲರ್ಸ್ 24% ಇದ್ದಾರೆ. ಕಂಟಿನ್ಯೂಸ್ ಗ್ರೋತ್ ಇರ್ತಕ್ಕಂಥ ಸ್ಟಾಕ್ ಆಗೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನೊಂದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸುಮ್ಮನೆ ನೋಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಸ್ನೇಹಿತರೆ, ದ ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡ್ ಅಂತೇಳಿ. ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡ್, ಎಸ್. ಇದರ ಬಿಸ್ನೆಸ್ಸು ಹೆಸರು ಕೇಳಿದರೆ ಗೊತ್ತಾಗುತ್ತೆ. ಇದು ಯಾವ ಇಂಡಸ್ಟ್ರಿಯಲ್ಲಿ ಬರುತ್ತೆ, ಯಾವ ಸೆಕ್ಟ್ರಲ್ಲಿ ಬರುತ್ತೆ, ಟೂರಿಸಮ್ ಆ್ಯಂಡ್ ಹೋಟೆಲ್ ಇಂಡಸ್ಟ್ರಿಯಲ್ಲೇ ಬರುತ್ತೆ. ಇದನ್ನು ಏಕೆ ಸೆಲೆಕ್ಟ್ ಮಾಡಿದ್ದೀನಂದರೆ, ಸರ್ಕಾರ ಏನು ಮಾಡ್ತಾಯಿದೆ, ಇತ್ತೀಚೆಗೆ ಟೂರಿಸಮ್ ಇಂಡಸ್ಟ್ರಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದೆ. ಹಾಗೆ ಹೋಟೆಲ್ ಇಂಡಸ್ಟ್ರಿ
ತುಂಬ ಚೆನ್ನಾಗಿ ಗ್ರೋತ್ ಕಾಣ್ತಾ ಇದೆ. ಇದಕ್ಕೆ ಇನ್ನೊಂದು ರೀಸನ್ ಏನಂದರೆ 1 ಇಯರ್ ನಾನು ಹೇಳ್ತಾ ಇದ್ದೀನಿ, ಈ ಯುಗಾದಿಂದ ಮುಂದಿನ ಯುಗ ಕೇವಲ 1 ವರ್ಷಕ್ಕೆ ಹೇಳ್ತಾ ಇರೋದು. ಏಕೆಂದರೆ ಈಗ ವೆಕೇಷನ್ ಇರೋದ್ರಿಂದ, ಸಮ್ಮರ್ ವೆಕೇಷನಿಂದ ಎಲ್ಲರೂ ಒಂದು ರಿಲೀಫ್ ಟೂರ್ ಅಂತ ಹೋಗ್ತಾರೆ. ತುಂಬ ಜನ ರಿಲೀಫ್ ಟೂರ್ ಹೋದಾಗೆ ಅಂತ ಹೋಟೆಲ್ ಸೆಲೆಕ್ಟ್ ಮಾಡೇ ಮಾಡ್ತಾರೆ, ಒಂದು ರೀಸನು. ನಂತರ ವೆಕೇಷನ್ ಟೂರ್ ಹೋಗ್ತಾರೆ. ಹಾಗೆ ಇಲೆಕ್ಷನ್ ಟ್ರೆಂಡ್ ಇರೋದರಿಂದ ಇಲೆಕ್ಷನ್ ಟೂರು ತುಂಬ ಜನ ಹೋಗ್ತಾರೆ, VIP. ಮತ್ತು ಇನ್ನು ಇಲೆಕ್ಷನ್ ಮುಗಿದ ನಂತರ ಏನಾಗುತ್ತೆ, ಆಫ್ಟರ್ ಇಲೆಕ್ಷನ್ ರಿಲೀಫ್ ಟೂರ್ ಅಂತ ಹೋಗ್ತಾರೆ, ಪಾರ್ಟಿ ಟೂರ್ ಇರುತ್ತೆ. ಹೀಗಾಗಿ ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ಹೋಟೆಲನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಮುಂಚೂಣಿಯಲ್ಲಿ ಬರೋದು ಯಾವುದು, ದ ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡ್. ಇದು ಟಾಟಾ ಗ್ರೂಪ್ನವರ ಕಂಪ್ನಿ ಶೇರ್ ಇದು, ದ ಇಂಡಿಯನ್ ಹೋಟೆಲ್ಸ್ ಅಂತೇಳಿ. ಮತ್ತು ಅಫ್ಕೋರ್ಸ್ ದೇವಸ್ಥಾನಗಳಿಗೂ ಸಾಕಷ್ಟು ಜನ ಟೂರ್ಗೆ ಹೋಗ್ತಾರೆ. ಅದೊಂದು ಟ್ರೆಂಡ್ ಆಗಿದೆ ಮತ್ತು ಜನರ ಒಂದು ದೈವಿಕ ಭಾವನೆ. ಏನಾಗುತ್ತೆ, ಈಗ ತಿರುಪತಿಗೆ ಹೋಗ್ತಾರೆ. ನಂತರ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಆಯಿತು ಅಯೋಧ್ಯೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಿಕ್ಕಾಪಟ್ಟೆ ದೊಡ್ಡ ಹೋಟೆಲ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಯಾರ್ದು, ದ ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡ್ ಅವ್ರದ್ದು ದೊಡ್ಡ ಹೋಟೆಲ್ಲು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಯೋಧ್ಯೆಯಲ್ಲಿ. ಹೀಗಾಗಿ ಕಾಶಿ, ಅಯೋಧ್ಯೆ ಅಲ್ಲಿ ಹೋದಾಗ ಏನು ಮಾಡ್ತಾರೆ ಜನ, ಇಂಥ ದ ಇಂಡಿಯನ್ ಹೋಟೆಲ್ಸ್ನಲ್ಲಿ ಇಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಹೀಗಾಗಿ ಇದರ ಬಿಸ್ನೆಸ್ ಗ್ರೋತು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಇದ್ರದ್ದು ಡೀಟೇಲ್ಸ್ ಕಂಪ್ಲೀಟ್ ನೋಡೋಣ ಬನ್ನಿ, ಏನೇನಿದೆ ಅಂಥೇಳಿ. ಇವತ್ತಿನ ಶೇರ್ ಬೆಲೆ ಇದ್ರದ್ದು 597 ಇದೆ. ಹಾಗೆ 627 ಆಲ್ ಟೈಮ್ ಹೈ ಇದು. ಓಕೆ, 622 52 ವೀಕ್ ಹೈ, 324 52 ವೀಕ್ ಲೋ. ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ, 84,000 ಕೋಟಿ. ನೋಡಿ ಮಾರ್ಕೆಟ್ ಕ್ಯಾಪಿಟಲ್ 84,000 crores ಮಾರ್ಕೆಟ್ ಕ್ಯಾಪಿಟಲ್. 1 ಇಯರ್ ರಿಟರ್ನ್ ಎಷ್ಟಿದೆ, 82%. ಸೆಕ್ಟರ್ ರಿಟರ್ನ್, ಈ ಹೋಟೆಲ್ ಇಂಡಸ್ಟ್ರಿ, ಟೂರಿಸಮ್ ಇಂಡಸ್ಟ್ರಿ ಸೆಕ್ಟರ್ ಎಷ್ಟು ರಿಟರ್ನ್ ಕೊಟ್ಟಿದೆ, 88%. ಆಮೇಲೆ ಫಂಡಮೆಂಟಲ್ಸ್ ನೋಡೋದಾದರೆ ಅಫ್ಕೋರ್ಸ್ ಫಂಡಮೆಂಟಲ್ಸ್ ಚೆನ್ನಾಗಿರುತ್ತೆ. ನೋಡಿ 4 ಔಟ್ ಆಫ್ 5 ಏನು ಮಾಡಿದ್ದಾರೆ, ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತ ಹೇಳಿದ್ದಾರೆ. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಇದ್ದಾರೆ. 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಅಂದಿದ್ದಾರೆ. ಓಕೆ, ಮತ್ತು ಇದ್ರ ಶೇರ್ ಹೋಲ್ಡಿಂಗ್ ಪಿ ಇ ರೇಷಿಯೋ ನೋಡಿ 73% ಇದೆ ಪಿ ಇ ರೇಷಿಯೋ. EV to EBITDA 43, ಪ್ರೈಸ್ ಟು ಬುಕ್ ವ್ಯಾಲ್ಯೂ 10 ಇದೆ, ಡಿವಿಡೆಂಡ್ ಇಲ್ದಿದೆ. ರಿಟರ್ನ್ ಆನ್ ಇಕ್ವಿಟಿ ಲೇಟೆಸ್ಟ್ ಎಷ್ಟಿದೆ, 15.28% ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ ಬನ್ನಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನಲ್ಲಿ ನೋಡಿ 38% ಪ್ರಮೋಟರ್ಸ್ ಇದ್ದಾರೆ, FIIs 23% ಇದ್ದಾರೆ. ನೋಡಿ ಮ್ಯೂಚುವಲ್ ಫಂಡ್ಸ್, ಮತ್ತು ಮ್ಯೂಚುವಲ್ ಫಂಡ್ಸ್ದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಯಾವುದೇ ಶೇರ್ ಡೆವಲಪ್. ನೋಡಿ ಮ್ಯೂಚುವಲ್ ಫಂಡ್ಸ್ನವರು 17% ಇಂಡಿಯನ್ ಹೋಟೆಲ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಇನ್ಶೂರೆನ್ಸ್ ಕಂಪ್ನಿದವ್ರು ನೋಡಿ 4.58% ಇನ್ಶೂರೆನ್ಸ್ ಕಂಪ್ನಿದವರು ಇನ್ವೆಸ್ಟ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಕಂಪ್ನೀಸ್ ಆಗಲಿ ಮ್ಯೂಚುವಲ್ ಫಂಡ್ಸ್ನವರಾಗಲಿ ಸುಮ್ಮನೆ ಯಾವುದೇ ಸಿಕ್ಕಿದ ಸ್ಟಾಕ್ನಲ್ಲಿ ಅವರು ಇನ್ವೆಸ್ಟ್ ಮಾಡಲ್ಲ. ದೇ ಯೂಸ್ ಟು ಸ್ಟಡಿ, ತುಂಬ ಸ್ಟಡಿ ಮಾಡಿಬಿಟ್ಟು ವೆರಿ ರೆಪ್ಯೂಟೆಡ್ ಹೈಲಿ ಗ್ರೋತ್ ಇರ್ತಕ್ಕಂಥ ಶೇರ್ಗಳಲ್ಲಿ ಮಾತ್ರ ಅವರು ಮ್ಯೂಚುವಲ್ ಫಂಡ್ನವರು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಇನ್ವೆಸ್ಟ್ ಮಾಡ್ತಾರೆ. ಹೀಗಾಗಿ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಡಿಯನ್ ಹೋಟೆಲ್ ಮತ್ತು ಅದರ್ಸ್ 0.6, ಪಬ್ಲಿಕ್ 16%. ಇದನ್ನೊಂದು ಕನ್ಸಿಡರ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಸ್ಟಾಕು IRB ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತೇಳಿ. ಓಕೆ, ಇದು ನೋಡಿದರೆ ಗೊತ್ತಾಯ್ತು ಇದು ಯಾವ ಸೆಕ್ಟರ್, ಇದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಯಾಲಿಟಿ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ ಎದಕ್ಕೆ ಸೆಲೆಕ್ಟ್ ಮಾಡಿದ್ದಂದರೆ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ಕನ್ಸ್ಟ್ರಕ್ಷನ್ಗೆ ತುಂಬ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ದು ಒಂದು ಶೇರ್ ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಟಾಪ್ ಮೋಸ್ಟ್ ಬರೋದು ಯಾವುದು, L&T ಬರುತ್ತೆ ಅಫ್ಕೋರ್ಸ್. ಬಟ್ಟು ನಾ ಇದ್ರದ್ದು ರೆವೆನ್ಯೂ ಗ್ರೋತ್ ನೋಡಿದಾಗ 12% ಎಬೋವ್ ಬಂದಿತ್ತು. ಹೀಗಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಚೆನ್ನಾಗಿ ಗ್ರೋತ್ ಇದೆ ಇಯರ್ ಆ್ಯಂಡ್ ಇಯರು. IRB ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಇವತ್ತಿನ ಬೆಲೆ ಎಷ್ಟಿದೆ ಇದ್ರದ್ದು, 69 ರೂಪಾಯಿ ಶೇರಿನ ಬೆಲೆ. ಇದ್ರದ್ದು ಡೀಟೇಲ್ಸ್ ನೋಡಿದರೆ ನೋಡಿ ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಾಯಿದೆ. 73 52 ವೀಕ್ ಹೈ ಇವತ್ತಿಂದು ಎಷ್ಟಿದೆ, 69 ಇದೆ. 52 ವೀಕ್ ಲೋ ಎಷ್ಟಿದೆ, 24 ಇದೆ. ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ, 41,940 crores ಮಾರ್ಕೆಟ್ ಕ್ಯಾಪಿಟಲು. 41,940
940. ನೋಡಿ 1 ಇಯರ್ ರಿಟರ್ನ್ ಎಷ್ಟು ಕೊಟ್ಟಿದೆ? ಆಲ್ಮೋಸ್ಟ್ ಅಲ್ಲ 173% 1 ಇಯರ್ ರಿಟರ್ನ್. 1 ಇಯರ್ ರಿಟರ್ನು 173% ರಿಟರ್ನ್. ಸೆಕ್ಟರ್ ರಿಟರ್ನು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ರಿಟರ್ನ್ ಎಷ್ಟು ಕೊಟ್ಟಿದೆ? 82%. ಗುಡ್ ರಿಟರ್ನ್. ಮತ್ತು ಫ್ಯೂಚರ್ನಲ್ಲೂ ಗ್ರೋತ್ ಇರ್ತಕ್ಕಂಥ ಸ್ಟಾಕ್ ಇವು. ಫಂಡಮೆಂಟಲ್ಸ್ ನೋಡೋದಾದರೆ ಇದ್ರದ್ದು ನೋಡಿ, ಅಫ್ಕೋರ್ಸ್ ಫಂಡಮೆಂಟಲ್ಸು ಚೆನ್ನಾಗಿದೆ. 3 ಔಟ್ ಆಫ್ 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಹೇಳಿದ್ದಾರೆ. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ಅಂದಿದ್ದಾರೆ. ಒನ್ಲಿ 1 ಔಟ್ ಆಫ್ 5 ಬಿಲೋ ಎವರೇಜ್ ಕ್ವಾಲಿಟಿ ಅಂದಿದ್ದಾರೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋಣ. ಅದಕ್ಕೂ ಮೊದಲು ಇಲ್ಲಿ EV ರೇಷಿಯೋ ಇದೆ ನೋಡಿ, ಇದ್ರದ್ದು ಎಷ್ಟಿದೆ? ಓಕೆ ನೋಡಿ, P ರೇಷಿಯೋ 77 ಇದೆ. ಆಮೇಲೆ ರಿಟರ್ನ್ ಆನ್ ಇಕ್ವಿಟಿ ಲೇಟೆಸ್ಟ್ ಎಷ್ಟಿದೆ? 7.26. EV to EBITDA 18%. ಓಕೆ, ಡಿವಿಡೆಂಡ್ ಇಲ್ಡ್ 4%, 0.4%. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಪ್ರೊಮೋಟರ್ಸ್ 34%, FIs 5.36%, ಮ್ಯೂಚುವಲ್ ಫಂಡ್ಸು 4%, ಇನ್ಶೂರೆನ್ಸ್ ಕಂಪ್ನೀಸವರು 4%, ಅದರ್ DIs 41% ಮತ್ತು ನಾನ್ ಇನ್ಸ್ಟಿಟ್ಯೂಷನ್ 10.57%. IRB ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದು. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ, ಇದನ್ನು ಕನ್ಸಿಡರ್ ಮಾಡಿ. ಈಗ ಕನ್ಸ್ಟ್ರಕ್ಷನ್ ಕಂಪ್ನಿ ಸೆಲೆಕ್ಟ್ ಮಾಡಿದಾಗ ನಂತರ ಇನ್ಫ್ರಾಸ್ಟ್ರಕ್ಚರ್ ಒಂದು ದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಈ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಬಿಲ್ಡಿಂಗ್ಸು ಅವೆಲ್ಲ ಡೆವಲಪ್ಮೆಂಟ್ ಆಗಬೇಕಂದ್ರೆ ಏನು ಬೇಕಾಗುತ್ತೆ? ಸಿಮೆಂಟ್ ಕಂಪಲ್ಸರಿ ಬೇಕೇ ಬೇಕು. ಹೀಗೆ ಸಿಮೆಂಟ್ ಸೆಕ್ಟರ್ನಲ್ಲಿ ನಾನು ಒಂದೇ ಒಂದು ಶೇರು ಸೆಲೆಕ್ಟ್ ಮಾಡಿದ್ದೀನಿ. ಅದು ಯಾವುದಂದರೆ ಅಂಬುಜಾ ಸಿಮೆಂಟ್ಸ್ ಲಿಮಿಟೆಡ್ ಅಂತೇಳಿ. ಅಂಬುಜಾ ಸಿಮೆಂಟ್ಸ್ ಲಿಮಿಟೆಡ್ ಇವತ್ತಿನ ಬೆಲೆ ಎಷ್ಟಿದೆ? ಅದು 627 ಇದೆ. ನೋಡಿ, ಇದ್ರದ್ದು ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಎಷ್ಟಿದೆ? 640 ಇದೆ. ಮತ್ತು ಮಾರ್ಕೆಟ್ ಕ್ಯಾಪಿಟಲು ಎಷ್ಟಿದೆ? ಮಾರ್ಕೆಟ್ ಕ್ಯಾಪಿಟಲು 1,24,192 ಕೋಟಿ. 1,25,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ಚೆನ್ನಾಗಿದೆ ಮಾರ್ಕೆಟ್ ಕ್ಯಾಪಿಟಲು. ಮತ್ತು ಶಾರ್ಟ್ ಟರ್ಮು ಅನಲಿಸ್ಟ್ ಅಂತಾರೆ ಮೈಲ್ಡ್ ಪಾಸಿಟಿವ್ ಅಂದಿದ್ದಾರೆ. ಲಾಂಗ್ ಟರ್ಮು ಪಾಸಿಟಿವ್ ವ್ಯೂ ಕೊಟ್ಟಿದ್ದಾರೆ. ಸೆಕ್ಟರ್ ರಿಟರ್ನು 1 ಇಯರ್ 63%, ಸೆಕ್ಟರ್ 34% ಕೊಟ್ಟಿದೆ. ಆಮೇಲೆ ಇದ್ರದ್ದು ಇಂಪಾರ್ಟೆಂಟ್ ಏನಂದರೆ ಇನ್ನೊಂದು, ಇದು ಅದಾನಿ ಕಂಪ್ನಿಯವರು ಅಂಡರ್ ಬರುತ್ತೆ. ಇದು ಅದಾನಿ ಕಂಪ್ನಿಯವರು ಟೇಕ್ ಓವರ್ ಮಾಡಿದರು ಈ ಕಂಪ್ನಿಯನ್ನು. ಹೀಗಾಗಿ 100% ಅದಾನಿದು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಏನೇನು ಇರುತ್ತೆ ಅದರಲ್ಲೆಲ್ಲ ಅಂಬುಜಾ ಸಿಮೆಂಟ್ಸನ್ನು ಯೂಸ್ ಮಾಡ್ಬೋದು. ಗ್ರೋತ್ ಇದ್ದೇ ಇರುತ್ತೆ. ಇನ್ನು ಇದ್ರ ಫಂಡಮೆಂಟಲ್ಸ್ ನೋಡೋದಾದರೆ 100% ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇದ್ದೇ ಇರುತ್ತೆ ಇದ್ರದ್ದು. ಯಾಕೆಂದರೆ ಒನ್ ಆಫ್ ದ ಬೆಸ್ಟ್ ಸಿಮೆಂಟ್ ಕಂಪ್ನಿ. ನೋಡಿ, 3 ಔಟ್ ಆಫ್ 5 ಪಾಸಿಟಿವ್ ಫಿನಾನ್ಷಿಯಲ್ ಟ್ರೆಂಡ್ಸ್ ಹೇಳಿದ್ದಾರೆ. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ಅಂದಿದ್ದಾರೆ. 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂದಿದ್ದಾರೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಎಷ್ಟಿದೆ ಇದ್ರದ್ದು? P ರೇಷಿಯೋ ಚೆನ್ನಾಗಿದೆ, 38 ಇದೆ. ಓಕೆ, ಲೇಟೆಸ್ಟು ರಿಟರ್ನ್ ಇಕ್ವಿಟಿ ಎಷ್ಟಿದೆ? 12.66% ಇದೆ. EV to EBITDA 20%. ಓಕೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಪ್ರಮೋಟರ್ಸ್ 63% ಇದ್ದಾರೆ. ಆಮೇಲೆ ಪ್ರಮೋಟರ್ಸು ಯಾರು? ಅದಾನಿಯವರೇ ಇದ್ದಾರೆ. ಅದಾನಿ ಗ್ರೂಪ್ ಆಫ್ ಕಂಪ್ನೀಸು, ಅದಾನಿ ಓನರ್ಸೇ ಪ್ರಮೋಟರ್ಸ್ ಇದರಲ್ಲಿ. ಇತ್ತೀಚೆಗಷ್ಟೇ ಲೇಟೆಸ್ಟ್ ನ್ಯೂಸ್ ಏನಿತ್ತಿದ್ರದ್ದು, ಅದಾನಿ ಯಾರೋ ಗೌತಮ್ ಅದಾನಿಯವರು ಇತ್ತೀಚೆಗಷ್ಟೇ ಅಂಬುಜಾ ಸಿಮೆಂಟ್ನಲ್ಲಿ ಇನ್ನೂ ಹೆಚ್ಚಿನ ಒಂದು ಶೇರ್ ಹೋಲ್ಡಿಂಗನ್ನು ತೊಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ ಅಂತ ಸುದ್ದಿ ಬಂತು. ಹೀಗಾಗಿ ಆವಾಗ ಆಲ್ಮೋಸ್ಟ್ 5 to 10% ಅಪ್ಸೈಡ್ ರ್ಯಾಲಿ ಆಗಿತ್ತು. ಅವರು ಸ್ಟೇಕ್ ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ. ಇದರಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಏನಾದರೂ ವಿಶೇಷತೆ ಇರುತ್ತೆ ಅಂತಲೇ ಅರ್ಥ. 63% ಪ್ರಮೋಟರ್ಸ್ ಇದೆ. 12% FIs, 6.64% ಮ್ಯೂಚುವಲ್ ಫಂಡ್ಸ್. ನೋಡಿ, ಇನ್ಶೂರೆನ್ಸ್ ಕಂಪ್ನಿಗಳು ಜಾಸ್ತಿ ಇದ್ದಾರೆ. ಆಲ್ಮೋಸ್ಟ್ 8% ಇನ್ಶೂರೆನ್ಸ್ ಕಂಪ್ನಿ. DIs 1.38, ನಾನ್ ಇನ್ಸ್ಟಿಟ್ಯೂಷನ್ 9.10. ಹೀಗಾಗಿ ಅಂಬುಜಾ ಸಿಮೆಂಟನ್ನು ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಅದಾನಿ ಪವರ್ ಲಿಮಿಟೆಡ್. ಸ್ನೇಹಿತರೆ, ಏನಕ್ಕೆ ಅದಾನಿ ಪವರು ಅಂದರೆ ನಿಮಗೆಲ್ಲ ಗೊತ್ತಿದೆ, ಸರ್ಕಾರ
ಪವರ್ ಸೆಕ್ಟರ್ಗೆ ತುಂಬ ಸಪೋರ್ಟ್ ಮಾಡ್ತಾಯಿದೆ. ನೆಕ್ಸ್ಟ್ ಫ್ಯೂಚರ್ ಇರೋದು ಶೇರ್ ಮಾರ್ಕೆಟ್ ಪವರ್ ಸೆಕ್ಟರ್ಗೆ. ಆಲ್ಮೋಸ್ಟ್ ಅಲ್ಲೂ 17 ಲಕ್ಷ ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಪವರ್ ಸೆಕ್ಟರ್ನಲ್ಲಿ. ಬರೀ ದೇಶದವರೇ ಅಲ್ಲ, ವಿದೇಶದಿಂದಲೂ ಹೂಡಿಕೆ ಮಾಡ್ತಿದ್ದಾರೆ. ಯಾವುದು ಇಂಡಿಯನ್ ಪವರ್ ಸೆಕ್ಟರ್ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಒಂದೊಂದು ಚಿಕ್ಕ ಮಾಹಿತಿ ಇದು ನಿಮಗೆ ಗೊತ್ತಿರಲಿ. ಹೀಗಾಗಿ ಪವರ್ ಸೆಕ್ಟರ್ನಲ್ಲಿ ನಾನು 2 ಶೇರು, ಬ್ಯೂಟಿಫುಲ್ ಶೇರು, ಸ್ಟ್ರಾಂಗ್ ಶೇರ್ ಸೆಲೆಕ್ಟ್ ಮಾಡಿದ್ದೀನಿ. ಮೊದಲನೇದು ಅದಾನಿ ಪವರ್, ನೆಕ್ಸ್ಟ್ ಬರೋದು ಟಾಟಾ ಪವರ್. ಬಟ್ 2 ಪವರ್ ಸೆಕ್ಟರ್ ಆದರೂ ಸಹ ಅದಾನಿ ಪವರ್ ಪ್ಯೂರ್ಲಿ ಸೋಲಾರ್ ಮತ್ತು ಪವರ್ ಬೇರೆ ಬೇರೆ ಸೋರ್ಸಸ್ನಿಂದ ಪವರ್ ಜನ್ರೇಟ್ ಮಾಡುತ್ತೆ. ಓಕೆ, ಆದರೆ ಟಾಟಾ ಪವರ್ ಏನು ಮಾಡುತ್ತೆ, ಸೋಲಾರ್ ರೂಫ್ ಟಾಪ್ಸು ಬೇರೆ ಬೇರೆ ಪವರ್ ಜನ್ರೇಟ್ ಮಾಡೋದ್ರ ಜೊತೆಗೆ ಅದರದ್ದು ಇನ್ನೊಂದು ಏನಂದರೆ ಹೈಯೆಸ್ಟ್ ಸೆಮಿ ಕಂಡಕ್ಟರ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪ್ನಿ ಅದು ಟಾಟಾ ಪವರು. ಜೊತೆಗೆ EV ಸ್ಟೇಷನ್ ಸ್ಥಾಪನೆ ಮಾಡ್ತಾಯಿದೆ. ಹೀಗಾಗಿ ಟಾಟಾ ಪವರ್ದು ಬೇರೆ ಪವರ್ ಸೆಕ್ಟರ್ನಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾಯಿದೆ. ಅದಾನಿ ಪವರ್ ಪ್ಯೂರ್ಲಿ ಪವರ್ ಜನ್ರೇಷನ್ ಮಾಡ್ತಾಯಿದೆ. ಹೀಗೆ ಅದಾನಿ ಪವರ್ದು ಪ್ರೆಸೆಂಟ್ ಶೇರ್ ಬೆಲೆ ಎಷ್ಟಿದೆ, 616 ಇದೆ. 616 ನೋಡಿ, 646 52 ವೀಕ್ ಹೈ ಇದೆ ಇದ್ರದ್ದು. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ, 2,38,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ನೋಡಿ, 2,38,000 crores. 1 ಇಯರ್ ರಿಟರ್ನ್ ನೋಡಿ 221% ಕೊಟ್ಟಿದೆ. ಸೆಕ್ಟರ್ ರಿಟರ್ನ್ ನೋಡಿ, ಪವರ್ ಸೆಕ್ಟರ್ ರಿಟರ್ನ್ 107% ರಿಟರ್ನ್ ಕೊಟ್ಟಿದೆ. ಫಂಡಮೆಂಟಲ್ಸ್ ನೋಡೋಣ. ನೋಡಿ, ಫಂಡಮೆಂಟಲ್ಸ್ 4 ಔಟ್ ಆಫ್ 5 ವೆರಿ ಪಾಸಿಟಿವ್. ಫೈನಾನ್ಷಿಯಲ್ಸ್ 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ಅಂದರೆ 1 ಔಟ್ ಆಫ್ 5 ಬಿಲೋ ಎವರೇಜ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಇನ್ನು PE ರೇಷಿಯೋ ಎಷ್ಟಿದೆ, 10.09. ROE ರೇಷಿಯೋ 50% ಇದೆ. ಓಕೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ನೋಡಿ, ಪ್ರಮೋಟರ್ಸು 71% ಇದ್ದಾರೆ. FIIಸು 15.86, ಮ್ಯೂಚುವಲ್ ಫಂಡ್ಸು 1.17, ಇನ್ಶೂರೆನ್ಸ್ 0.01, ಅದರ್ DIs 0.01, ನಾನ್ ಇನ್ಸ್ಟಿಟ್ಯೂಷನ್ 11.20. ಬಟ್ ಹೈಲಿ ವೋಲಟೈಲ್ ಇರ್ತಕ್ಕಂಥ ಸ್ಟಾಕ್ ಇದು. ಅದಾನಿ ಸೆಕ್ಟರ್, ಅದಾನಿ ಗ್ರೂಪ್ದೆಲ್ಲ ಸ್ಟಾಕ್ಸು ಸ್ವಲ್ಪ ವೋಲಟೈಲ್ ಇರ್ತವೆ. ಇನ್ನೂ ಹೆಚ್ಚಿನ ನೀವು ಸ್ಟಡಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್. ಸ್ನೇಹಿತರೆ, ಟಾಟಾ ಗ್ರೂಪ್ನವ್ರದ್ದು ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್. ಇವತ್ತಿನ ಶೇರ್ ಬೆಲೆ ಎಷ್ಟಿದೆ, ಇದು 429 ಇದೆ. ಹಾಗೆ ಇದ್ರದ್ದೆಲ್ಲ ಡೀಟೇಲ್ಸ್ ನೋಡ್ತಾ ಹೋದರೆ ಎಷ್ಟಿದೆ, 52 ವೀಕ್ ಹೈ 436, ಅದರ ಹತ್ರನೇ ಟ್ರೇಡ್ ಆಗ್ತಾಯಿದೆ. ಇನ್ನೇನು ಬ್ರೇಕ್ ಆಗಿ ಸಸ್ಟೈನ್ ಆಯ್ತಂದರೆ ಹೊಸ ಸರ್ಕಾರ ಬಂದ ನಂತರ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ನ್ಯೂಸ್ ಬಂದರೆ ಬಿಗ್ ರ್ಯಾಲಿ ಸಿಗುತ್ತೆ ಅಪ್ಸೈಡ್. ಇನ್ನು ಇದರ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ, ಇದು ದೊಡ್ಡ ಮಾರ್ಕೆಟ್ ಕ್ಯಾಪಿಟಲ್ ಇದೆ, ವೆರಿ ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್. ನೋಡಿ, 1,34,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಇದು ನ್ಯೂಟ್ರಲ್ ಅನಲಿಸ್ಟ್ ನ್ಯೂಟ್ರಲ್ ಹೇಳಿದ್ದಾರೆ, ಲಾಂಗ್ ಟರ್ಮು ನ್ಯೂಟ್ರಲ್ ಹೇಳಿದ್ದಾರೆ. ನೋಡಿ, 1 ಇಯರ್ ರಿಟರ್ನ್ 119% ಕೊಟ್ಟಿದೆ. ಸೆಕ್ಟರ್ ರಿಟರ್ನು 107%. ಇನ್ನು ಫಂಡಮೆಂಟಲ್ಸ್ ನೋಡೋದಾದರೆ 2 ಔಟ್ ಆಫ್ 5 ಗುಡ್ ಫೈನಾನ್ಷಿಯಲ್ ಟ್ರೆಂಡ್ಸ್, 3 ಔಟ್ ಆಫ್ 5 ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್, 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ನೋಡಿ, PE ರೇಷಿಯೋ 39 ಇದೆ, ಚೆನ್ನಾಗಿದೆ. ROE ರೇಷಿಯೋ 11.25 ಇದೆ. ಡಿವಿಡೆಂಡ್ yield 0.48. ಓಕೆ, ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನು, ಯಾವುದೇ ಶೇರನ್ನು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದು ಇಂಪಾರ್ಟೆಂಟು. ಮತ್ತು ಅದ್ರ ಬಿಸ್ನೆಸ್ ಹೇಗಿದೆ, ಯಾರು ಮಾಡ್ತಾ ಇದ್ದಾರೆ. ನಂತರ ಚಾರ್ಟ್ ಬರುತ್ತೆ. ಸಪೋಸ್ ನಾನು ಸಾಧ್ಯ ಆದರೆ ಇವೆಲ್ಲ ಸ್ಟಾಕ್ಗಳ ಚಾರ್ಟ್ಗಳನ್ನು ಜಸ್ಟ್ ಒಂದು 5 ಸೆಕೆಂಡಲ್ಲಿ ತೋರಿಸ್ಲಿಕ್ಕೆ ನೋಡ್ತೀನಿ. ಪ್ರೊಮೋಟರ್ಸ್ ನೋಡಿ, ಟಾಟಾ ಪವರ್ನಲ್ಲಿ 46% ಪ್ರೊಮೋಟರ್ಸ್ ಇದ್ದಾರೆ. ಇಲ್ಲಿ ಟಾಟಾ ಪವರ್ನಲ್ಲಿ FIIಸು ಆಲ್ಮೋಸ್ಟ್ 10%, ಮ್ಯೂಚುವಲ್ ಫಂಡ್ಸು 6%, ಇನ್ಶೂರೆನ್ಸ್ ಕಂಪ್ನೀಸು 10.48%. ನೋಡಿ, ಒಂದು ಕಂಪ್ಯಾರಿಸನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಪವರ್ ಸೆಕ್ಟರ್ನಲ್ಲಿ. ಅದಾನಿ ಪವರ್ಗೆ ಈಗ ಹೇಳಿದೆ, ಇದಕ್ಕಿಂತ ಮೊದಲು ಅದಾನಿ ಪವರ್ನಲ್ಲಿ ಏನಿತ್ತು, ಮ್ಯೂಚುವಲ್ ಫಂಡ್ಸ್ನವರು ಒಂದು 4 to 5% ಇದ್ದರು. ಇನ್ಶೂರೆನ್ಸ್ ಕಂಪ್ನೀಸವ್ರು ಏನಿದ್ರು ಕೇವಲ 1% ಇದ್ದರು.
ಇದರಲ್ಲಿ ನೋಡಿ ಇನ್ಶೂರೆನ್ಸ್ ಕಂಪ್ನಿದವರು ಟಾಟಾ ಪವರ್ನಲ್ಲಿ 10.48%, ಅಂದರೆ ಇದ್ರ ಬಗ್ಗೆ ಜಾಸ್ತಿ ಒಂದು ಭರವಸೆ ಇನ್ಶೂರೆನ್ಸ್ ಕಂಪ್ನಿಯವರಿಗೆ, ಅದ್ರ ಬಗ್ಗೆ ಟಾಟಾ ಪವರ್ ಬಗ್ಗೆ. ಹಾಗೆ ಮ್ಯೂಚುವಲ್ ಫಂಡ್ಸ್ದವ್ರದ್ದು ಜಾಸ್ತಿ ಶೇರ್ ಹೋಲ್ಡಿಂಗ್ ಇದೆ ಟಾಟಾ ಪವರ್ನಲ್ಲಿ, ಇದನ್ನು ನೀವು ಕನ್ಸಿಡರ್ ಮಾಡಿ. ಮತ್ತು ನಾನ್ ಇನ್ಸ್ಟಿಟ್ಯೂಷನ್ 26% ಇದೆ. ವೆರಿ ಗುಡ್ ಶೇರ್ ಟು ಕೀಪ್ ಇನ್ ಯುವರ್ ಪೋರ್ಟ್ಫೋಲಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಶೇರ್ ಬಂದ್ಬಿಟ್ಟು ನ್ಯಾಷನಲ್ ಅಲ್ಯೂಮಿನಿಯಂ ಕಂಪ್ನಿ ಲಿಮಿಟೆಡ್ ಅಂತೇಳಿ. ಇದು ಮೆಟಲ್ ಸೆಕ್ಟರ್ನಲ್ಲಿ ಬರುತ್ತೆ. ಮೆಟಲ್ ಸೆಕ್ಟರು ಮತ್ತು ಮೈನಿಂಗ್ ಸೆಕ್ಟರ್ನಲ್ಲಿ ಸಾಕಷ್ಟು ಶೇರ್ಗಳಿವೆ. ಫಾರ್ ಎಕ್ಸಾಂಪಲ್ಲು ಟಾಟಾ ಸ್ಟೀಲ್ ಇರ್ಬೋದು, ನಂತರ ಹಿಂಡಾಲ್ಕೋ ಇರ್ಬೋದು, ಕೋಲ್ ಇಂಡಿಯಾ ಇರ್ಬೋದು, NMDC ಇರ್ಬೋದು, ಸೇಲ್ ಇರ್ಬೋದು, ಹಿಂದ್ ಕಾಪರ್ ಇರ್ಬೋದು, ಸಾಕಷ್ಟಿವೆ. ಹಿಂದ್ ಕಾಪರ್ ಬಗ್ಗೆ ನಾನು ಒಂದು ರೀಸೆಂಟಾಗಿ ಒಂದು ವಾರದ ಕೆಳಗಡೆ ವಿಡಿಯೋ ಮಾಡಿದ್ದೀನಿ. ಏಕೆಂದರೆ ಸುಮಾರು ಒಂದು 10 ವರ್ಷದ ನಂತರ ಬ್ರೇಕೌಟ್ ಆಗ್ತಾಯಿದೆ ಲೈಫ್ ಟೈಮ್ ಹೈ ಅಂತ ವಿಡಿಯೋ ಮಾಡಿದ್ದೆ. ಅದರ ಪ್ರಕಾರನೇ ಅದು ಲೈಫ್ ಟೈಮ್ ಹೈ ಬ್ರೇಕೌಟ್ ಮಾಡಿಬಿಟ್ಟು ಮೇಲ್ಗಡೆ ಸಸ್ಟೇನ್ ಆಗಿ, ನಾನು ಯಾವಾಗ ವಿಡಿಯೋ ಮಾಡಿದ್ದೆ, ಒಂದು ವಾರದ ಕೆಳಗಡೆ ವಿಡಿಯೋ ಮಾಡಿದ್ದೆ. ಆವಾಗ ಪ್ರೈಸ್ ಎಷ್ಟಿತ್ತು ಇರೋದು ಹಿಂದ್ ಕಾಪರ್ದು 288 ಇತ್ತು. ಇವಾಗ ಎಷ್ಟಿದೆ 330, 340 ಇದೆ. ಆಲ್ಮೋಸ್ಟ್ ಆಲು ಒಂದು 20% ರಿಟರ್ನ್ಸ್ ಕೊಟ್ಟಿದೆ ಹಿಂದ್ ಕಾಪರ್. ಸೊ ಅದಕ್ಕೆ ನಾನು ಏನು ಮಾಡಿದೆ, ರ್ಯಾಲಿ ಕೊಟ್ಟಿದೆ ಅದು ಹಿಂದ್ ಕಾಪರು. ನ್ಯಾಷನಲ್ ಅಲ್ಯೂಮಿನಿಯಂ ಚೂಸ್ ಮಾಡಿದ್ದೀನಿ. ಇದು ಸ್ಟ್ರಾಂಗ್ ಬಿಸ್ನೆಸ್ ಇದೆ. ಪ್ಯೂರ್ಲಿ ಅಲ್ಯೂಮಿನಿಯಂ ಮ್ಯಾನುಫ್ಯಾಕ್ಚರಿಂಗ್, ಅಲ್ಯೂಮಿನಿಯಂ ಮೈನಿಂಗ್ ಕಂಪ್ನಿ ಮೈನಿಂಗ್ ಮಾಡುತ್ತೆ, ಅಲ್ಯೂಮಿನಿಯಂ ಕಾಯಿಲನ್ನು ಪ್ರೊಡಕ್ಷನ್ ಮಾಡುತ್ತೆ, ಮತ್ತು ಮುಖ್ಯವಾಗಿದ್ದು ಸರ್ಕಾರಿ ಕಂಪ್ನಿ. ಇವತ್ತಿನ ಬೆಲೆ ಎಷ್ಟಿದೆ ಇದ್ರದ್ದು 180 ಇದೆ. ಶೇರ್ ಬೆಲೆ 180. ಮತ್ತು ಇದು ಸ್ಟಾಕು ಡೀಟೇಲ್ಸ್ ನೋಡೋದಾದರೆ ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಇದು ನೋಡಿ. ಇವತ್ತಿನ ಶೇರ್ ಬೆಲೆ ಎಷ್ಟಿದೆ 180 ಇದೆ. ಬಟ್ 52 ವೀಕ್ ಹೈ ಎಷ್ಟಿದೆ 185 ಇದೆ. ಲೋ ಎಷ್ಟಿದೆ 79 ಇದೆ. 185 ಏನಾದರೂ ಕ್ರಾಸ್ ಆಗಿ ಸಸ್ಟೇನ್ ಆಯ್ತಂದರೆ ಮತ್ತೆ ಹ್ಯೂಜ್ ರ್ಯಾಲಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಇದ್ರದ್ದು 33,000 ಕೋಟಿ. ನೋಡಿ, ಒಂದು ವರ್ಷದಲ್ಲಿ 127% ರಿಟರ್ನು. ಸೆಕ್ಟರ್ ರಿಟರ್ನು 56%. ಇತ್ತೀಚೆಗೆ ಅಷ್ಟೇ ಚೈನಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ರಿಗಾರ್ಡಿಂಗ್ PMI ಇಂಡೆಕ್ಸ್ ಬಗ್ಗೆ. ಅದರದ್ದು ಚೆನ್ನಾಗಿ ಬಂದಿದೆ ಚೈನಾದಲ್ಲಿ. ಹೀಗಾಗಿ ಮೆಟಲ್ ಸೆಕ್ಟರ್ಗೆ ಒಂದು ಬೂಸ್ಟಪ್ ಸಿಗುತ್ತೆ ಮುಂದಿನ ದಿನದಲ್ಲಿ ಅಂತ ಹೇಳ್ಬೋದು. ಫಂಡಮೆಂಟಲ್ಸ್ ನೋಡೋದಾದರೆ ನೋಡಿ, 3 ಔಟ್ ಆಫ್ 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಹೇಳಿದ್ದಾರೆ. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ಹೊಂದಿದ್ದಾರೆ. 4 ಔಟ್ ಆಫ್ 5 ವೆರಿ ಗುಡ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಇನ್ನು PE ರೇಷಿಯೋ ಎಷ್ಟಿದೆ ಇದರದ್ದು 22. ಲೇಟೆಸ್ಟ್ ROE ಎಷ್ಟಿದೆ 9.45 ಇದೆ. ನೋಡಿ, ಡಿವಿಡೆಂಡ್ yield 2.25 ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿ ಎಷ್ಟು ಚೆನ್ನಾಗಿದೆ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಪ್ರೊಮೋಟರ್ಸ್ 51, FIIs 11.55. ನೋಡಿ, ಮ್ಯೂಚುವಲ್ ಫಂಡ್ಸ್ನವರು ಎಷ್ಟು ಜಾಸ್ತಿ ಇದೆ 13.42. ಇನ್ಶೂರೆನ್ಸ್ ಕಂಪ್ನಿದವರು ಆಲ್ಮೋಸ್ಟ್ 6%. ಅದರ್ DIs 0.01. ನಾನ್ ಇನ್ಸ್ಟಿಟ್ಯೂಷನ್ 18%. ಇದನ್ನು ಕನ್ಸಿಡರ್ ಮಾಡ್ಬೋದು ಮುಂದಿನ ಯುಗಾದಿವರೆಗೆ, ಆರ್ ಲಾಂಗ್ ಟರ್ಮ್ಗೂ ಕನ್ಸಿಡರ್ ಮಾಡ್ಬೋದು. ನೋಡಿ, SRF ಲಿಮಿಟೆಡ್ ಅಂತೇಳಿ ಮುಂದಿನ ಸ್ಟಾಕ್. SRF ಲಿಮಿಟೆಡ್ ಇದು ಪ್ಯೂರ್ಲಿ ಕೆಮಿಕಲ್ ಸೆಕ್ಟರ್ನಲ್ಲಿ ಬರುತ್ತೆ. ಇದು ಕೆಮಿಕಲ್ ಸೆಕ್ಟರ್ನ ಒಂದು ಕಿಂಗ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಇನ್ ಕೆಮಿಕಲ್ ಸೆಕ್ಟರ್. ತುಂಬ ಚೆನ್ನಾಗಿದೆ ಇದು. ನಾನು ಸುಮಾರು ವರ್ಷಗಳಿಂದ ಇದನ್ನ ಸ್ಟಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ಸಲ ಲಾಸ್ಟ್ ಇಯರ್ ಸ್ಪ್ಲಿಟ್ ಕೂಡ ಆಗಿತ್ತು. ಇದು ಬೋನಸ್ ಕೊಟ್ಟು ಸ್ಪ್ಲಿಟ್ ಕೂಡ ಆಗಿತ್ತು. ಮತ್ತು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಅಲ್ಲಿಂದ ಆಲ್ಮೋಸ್ಟ್ 100% ಗ್ರೋ ಆಗಿದೆ. ಬೆಸ್ಟ್ ಸ್ಟಾಕ್ ಟು ಇನ್ವೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೆಸೆಂಟ್ ಇವತ್ತಿನ ಶೇರ್ ಬೆಲೆ ಎಷ್ಟಿದೆ ಇದು 2587 ಇದೆ. ಇನ್ನು ಇದರದ್ದು ಡೀಟೇಲ್ಸ್ ಎಲ್ಲ ನೋಡೋದಾದರೆ ನೋಡಿ, ಇದ್ರ ಮಾರ್ಕೆಟ್ ಕ್ಯಾಪಿಟಲು 76,000 ಕೋಟಿ ಇದೆ. ಇದು ನ್ಯೂಟ್ರಲ್ ಅಂತ ಹೇಳಿದ್ದಾರೆ ಲಾಂಗ್ ಟರ್ಮ್ಗೆ ಅನಾಲಿಸ್ಟು. 1 ಇಯರ್ ರಿಟರ್ನ್ ಕೇವಲ 9% ಕೊಟ್ಟಿದೆ. ಸೆಕ್ಟರ್ ರಿಟರ್ನ್ ಕೆಮಿಕಲ್ ಸೆಕ್ಟರ್ ಎಷ್ಟು ಕೊಟ್ಟಿದೆ 55% ರಿಟರ್ನ್ ಕೊಟ್ಟಿದೆ. ಇವೆಲ್ಲ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಕ್ಕಂಥ ಶೇರ್ಗಳು. ಬಟ್ ಯಾವುದೇ ಇನ್ವೆಸ್ಟ್ಮೆಂಟ್ಗೆ ಮೋಸ ಆಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಫಂಡಮೆಂಟಲ್ಸ್ ಏನಂದರೆ 1 ಔಟ್ ಆಫ್ 5 ವೆರಿ ನೆಗೆಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತ ಹೇಳಿದ್ದಾರೆ SRFದು.
ವೆರಿ ನೆಗೆಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್. ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ 2 ಔಟ್ ಆಫ್ 5, 4 ಔಟ್ ಆಫ್ 5 ಗುಡ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಇನ್ನು ಇದರ ಪಿ ರೇಷಿಯೋ ಎಷ್ಟಿದೆ? ಪಿ ರೇಷಿಯೋ ಎಷ್ಟು ಚೆನ್ನಾಗಿದೆ ನೋಡಿ, 52% ಪಿ ರೇಷಿಯೋ ಇದೆ. ಲೇಟೆಸ್ಟ್ ಆರ್ ಒ ಎಷ್ಟಿದೆ? ಆಲ್ಮೋಸ್ಟ್ ಆಲ್ 16%. ಡಿವಿಡೆಂಡ್ yield 0.28. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅದು ತುಂಬ ಮುಖ್ಯ ಆಗುತ್ತೆ. 50% ಪ್ರಮೋಟರ್ಸು, ಎಫ್ ಐಸು 20%, ಮ್ಯೂಚುವಲ್ ಫಂಡ್ಸ್ ಅವರು 8%, ಇನ್ಶೂರೆನ್ಸ್ ಕಂಪ್ನೀಸು 5.5%, ಅದರ್ ಡಿ ಐಸ್ 1.46, ನಾನ್ ಇನ್ಸ್ಟಿಟ್ಯೂಷನ್ 15.35. ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಈಸ್ ವೆರಿ ಗುಡ್. SRF ಕೆಮಿಕಲ್ ಸೆಕ್ಟರಲ್ಲಿ ಬರುತ್ತೆ, ಇದನ್ನು ಕನ್ಸಿಡರ್ ಮಾಡಿ. ನೋಡಿ, ಇಷ್ಟೊತ್ತನ ಸುಮಾರು 8 ಸ್ಟಾಕ್ಗಳ ಮಾಹಿತಿ ಕೇಳಿದ್ರಿ ನೀವೆಲ್ಲ. ಕೇಳಿ ಹೊಟ್ಟೆ ಹಸ್ದಿರ್ಬೋದು. ಹೀಗಾಗಿ ಝೊಮ್ಯಾಟೊ ಸೆಲೆಕ್ಟ್ ಮಾಡಿದ್ದೇನೆ ಆನ್ಲೈನ್ ಆರ್ಡರ್ ಮಾಡಲಿಕ್ಕೆ. ಸೊ ಐ ಆಮ್ ಜೋಕಿಂಗ್. ಝೊಮ್ಯಾಟೊ ಎದಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಇದು 2 ಸೆಕ್ಟರ್ನಲ್ಲಿ ವರ್ಕ್ ಮಾಡುತ್ತೆ. ಒಂದು IT ಸೆಕ್ಟ್ರು, ಇನ್ನೊಂದು ಫುಡ್ ಇಂಡಸ್ಟ್ರಿ. ಆನ್ಲೈನ್ ಫುಡ್ ಇಂಡಸ್ಟ್ರಿ ಬಿಸ್ನೆಸ್ ಇದೆ ಇದರದ್ದು. ಇಂಡಿಯಾದಲ್ಲೇ ನಂಬರ್ 1 ಅಂತ ಹೇಳ್ಬೋದು. ಇದನ್ನು ಬೆಸ್ಟ್ ಸ್ಟಾಕ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರ ಮಾಹಿತಿ ಕೊಡ್ತೀನಿ ನೋಡಿ, ತುಂಬ ಶಾಕಿಂಗ್ ಇದೆ, ತುಂಬ ಚೆನ್ನಾಗಿದೆ. ಪ್ರೆಸೆಂಟ್ ಬೆಲೆ ಎಷ್ಟಿದೆ? ಇದು 194 ಇದೆ. ನಂತರ $52 ಹೈ 195 ಇದೆ ಇದ್ರದ್ದು. ಓಕೆ, ಅನಲೈಸ್ಟ್ ರೇಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಇದ್ರ ಬಗ್ಗೆ. ವೆರಿ ಹೈ ಗ್ರೋಯಿಂಗ್ ಸ್ಟಾಕ್ ಅಂತ ಹೇಳಿದ್ದಾರೆ. ನೋಡಿ, ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲು 1,71,000 ಕೋಟಿ ಇದೆ. ಸುಮ್ಮನೆ ಸಣ್ಣ ಪುಟ್ಟ ಕಂಪ್ನಿ ಅಲ್ಲ ಇದು, ಹ್ಯೂಜ್ ಕ್ಯಾಪಿಟಲ್ ಇರ್ತಕ್ಕಂಥ ಕಂಪ್ನಿ ಇದು. 1,71 crores. ನೋಡಿ, ಅನಲಿಸ್ಟ್ ಏನು ಹೇಳಿದ್ದಾರೆ, ಶಾರ್ಟ್ ಟರ್ಮ್ಗೂ ವೆರಿ ಪಾಸಿಟಿವ್, ಲಾಂಗ್ ಟರ್ಮ್ಗೂ ವೆರಿ ಪಾಸಿಟಿವ್ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಬಿಸ್ನೆಸ್ ಗ್ರೋ ಆಗುತ್ತೆ ಅಂತ ಎಲ್ಲರೂ ಇದನ್ನು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಯಾರು ನಮ್ಮ ಬ್ರೋಕರೇಜ್, ಇಂಡಿಯನ್ ಬ್ರೋಕರೇಜ್ ಹೌಸು ಅವರು ಕೂಡ ಇದ್ರ ಬಗ್ಗೆ ಒಂದು ಅತ್ಯುತ್ತಮ ಅಭಿಪ್ರಾಯವನ್ನು ಹೇಳಿದರು. ಆವಾಗಲಿಂದ ಇನ್ನೂ ಕಂಟಿನ್ಯೂ ಆಗಿ ನೋಡಿ, ಇವತ್ತು 1.5% ಜಂಪ್ ಆಗಿದೆ. ಕಂಟಿನ್ಯೂಸ್ ಆಗಿ 1%, 2% ಜಂಪ್ ಆಗ್ತಾನೆ ಇದೆ ಇದು. ನೋಡಿ, 1 ಇಯರ್ನಲ್ಲಿ ರಿಟರ್ನ್ ಎಷ್ಟು ಕೊಟ್ಟಿದೆ? 272% ರಿಟರ್ನ್ ಕೊಟ್ಟಿದೆ. ಸೆಕ್ಟರ್, ಫುಡ್ ಇಂಡಸ್ಟ್ರಿ ಸೆಕ್ಟರ್ ಎಷ್ಟಿದೆ? 22%. ಇದ್ರ ಫಂಡಮೆಂಟಲ್ಸ್ ನೋಡೋಣ. ಝೊಮ್ಯಾಟೊ ಏನಕ್ಕೆಂದರೆ ಈಗ ಅರ್ಬನ್ ಸಿಟಿಗಳಲ್ಲಿ, ಎಲ್ಲ ಸಿಟಿಗಳಲ್ಲಿ ಆಗಿರ್ಬೋದು, ಇತ್ತೀಚೆಗೆ ತಾಲೂಕು ವೈಸು ಇದನ್ನು ಇಂಟ್ರೊಡಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಅರ್ಬನ್ಗಳಲ್ಲಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಂತೂ ಆಯಿತು. ಇನ್ನು ಸೆಮಿ ಅರ್ಬನ್ಗಳಲ್ಲಿ ಇದನ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಸರ್ವಿಸು ಚೆನ್ನಾಗಿ ಸಿಗುತ್ತೆ. ಒಂದು ಕ್ವಾಲಿಟಿ ವೆರಿ ಗುಡ್ ಸರ್ವಿಸು, ಮತ್ತು ಟೈಅಪ್ಪು ಒಳ್ಳೊಳ್ಳೆ ಟೈಅಪ್ ಕಂಪ್ನಿಗಳ ಜೊತೆ ಟೈಅಪ್ ಆಗಿದೆ ಇವ್ರದ್ದು. ನಂತರ ಕಂಟಿನ್ಯೂಸ್ ಆಗಿ ಡಿಮ್ಯಾಂಡ್ ಇರ್ತಕ್ಕಂಥ ಸೆಕ್ಟರ್ ಇದು ಫುಡ್ ಇಂಡಸ್ಟ್ರಿಯಲ್ಲಿ. ಇವಾಗ ನೋಡಿ, ಮಕ್ಕಳದೆಲ್ಲ ಎಕ್ಸಾಮ್ ಮುಗಿದು ಮನೆಯಲ್ಲಿ ಏನು ಮಾಡ್ತಾರೆ, ಮೊಬೈಲ್ ಹಿಡ್ಕೊಂಡು ಝೊಮ್ಯಾಟೊದಲ್ಲಿ ಆರ್ಡ್ರ್ ಮಾಡ್ತಾರೆ. ನ್ಯಾಚುರಲ್ಲಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಬೇಜಾರಾಯ್ತಂದರೆ ಫೋನ್ ತೊಗೊಂಡು ಆನ್ಲೈನ್ ಝೊಮ್ಯಾಟೊ ಸೆಕ್ಷನ್ಗೆ ಹೋಗಿ ಝೊಮ್ಯಾಟೊದಲ್ಲಿ ಏನಾದರೂ ಆರ್ಡ್ರ್ ಮಾಡ್ತಾರೆ. ಮಸಾಲೆ ದೋಸೆ, ಪಿಜ್ಜಾ, ಬರ್ಗರ್, ತಮಗಿಷ್ಟ ಬಂದಿದ್ದು ಏನಾದರೂ ಸ್ನ್ಯಾಕ್ಸ್ ಆಗಲಿ, ಫುಡ್ ಆಗಲಿ ಎಲ್ಲ ಆರ್ಡ್ರ್ ಮಾಡ್ತಾರೆ. ಅದ್ರ ತಕ್ಕಂಗೆ ಅವರು ಸರ್ವಿಸು ಚೆನ್ನಾಗಿ ಕೊಡ್ತಾಯಿದ್ದಾರೆ. ಹ್ಯೂಜ್ ಗ್ರೋತ್ ಬರ್ತಾಯಿದೆ, ರೆವೆನ್ಯೂ ಜನ್ರೇಟ್ ಆಗ್ತಾಯಿದೆ, ನೆಟ್ ಪ್ರಾಫಿಟ್ ಆಗ್ತಾಯಿದೆ. ಹೀಗಾಗಿ ಸಾಕಷ್ಟು ಜನ ಇದರಲ್ಲಿ ಹೂಡಿಕೆ ಮಾಡಲಿಕ್ಕೆ ನೀ ಮುಂದೆ ಅಂತ ಬರ್ತಾಯಿದ್ದಾರೆ. ಝೊಮ್ಯಾಟೊ ಕಂಪ್ನಿಯಲ್ಲಿ ಹ್ಯೂಜ್ ಗ್ರೋತ್ ಇದೆ. ಇತ್ತೀಚೆಗಷ್ಟೇ ಇದು IPO ಲಾಂಚ್ ಆಗಿದೆ. ಆಲ್ಮೋಸ್ಟ್ ಆಲ್ 1 ಇಯರ್ ಆಯಿತು ಇದು IPO ಲಾಂಚ್ ಆಗಿ. ಫ್ಯೂಚರ್ ಅಂತೂ ತುಂಬ ಚೆನ್ನಾಗಿದೆ ಲಾಂಗ್ ಟರ್ಮ್ ಇದ್ರದ್ದು. ನೋಡಿ, ಫೈನಾನ್ಷಿಯಲ್ ಟ್ರೆಂಡ್ಸು 5 ಔಟ್ ಆಫ್ 5 ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದಾರೆ. ಯಾವುದು? ಫೈನಾನ್ಷಿಯಲ್ ಟ್ರೆಂಡ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಅಷ್ಟು ಕ್ಲಿಯರ್ ಕಟ್, ಕ್ರಿಸ್ಟಲ್ ಕ್ಲಿಯರ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಇದೆ ಇರೋದು. 1 ಔಟ್ ಆಫ್ 5 ಓವರ್ ಪ್ರೈಸ್ಡ್ ಅಂತ ಹೇಳಿದ್ದಾರೆ. 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಇನ್ನು ಶೇರ್ ಹೋಲ್ಡಿಂಗು ಇದು ಪಿ ರೇಷಿಯೋ -1.3 ಇದೆ.
ಪಿ ರೇಷಿಯೋ -1.3 ಇದೆ. ಲೇಟೆಸ್ಟ್ ROE -2 ಇದೆ. ಈ ಕ್ವಾರ್ಟರ್ ರಿಸಲ್ಟ್ ಬಂದ ನಂತರ ಮತ್ತೆ ಚೇಂಜ್ ಆಗುತ್ತೆ ಇದು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, 54% FIIs ಇದ್ದಾರೆ. FIIs 50%. ಮ್ಯೂಚುವಲ್ ಫಂಡ್ಸು 12.34%. ಇನ್ಶೂರೆನ್ಸ್ದವರು 2.06. ಅದರ್ DIs 1.07. ನಾನ್ ಇನ್ಸ್ಟಿಟ್ಯೂಷನ್ 29. ಮ್ಯೂಚುವಲ್ ಫಂಡ್ಸ್ದವರು, FIIs, ಇನ್ಶೂರೆನ್ಸ್ ಕಂಪ್ನಿದವರು ಇನ್ವೆಸ್ಟ್ ಮಾಡಿರೋದ್ರಿಂದ ಇದರಲ್ಲಿ ಹೂಡಿಕೆ ಮಾಡ್ಬೋದು. ಹಾಂ ಗೆಳೆಯರೆ, ನೆಕ್ಸ್ಟ್ ಸ್ಟಾಕ್ ಮತ್ತು ಕೊನೆಯ ಸ್ಟಾಕ್ ಯಾವುದು? 10ನೇ ಸ್ಟಾಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದು, SBI. ಏನಕ್ಕೆ ಅಂದರೆ ಎಲ್ಲದಕ್ಕೂ ಹಣಕಾಸು ಬೇಕೇ ಬೇಕು, ಫಂಡಿಂಗ್ ಬೇಕೇ ಬೇಕು. ಹೀಗಾಗಿ ಒನ್ ಆಫ್ ದ ಬೆಸ್ಟ್ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟಾಕು SBI. ಅಫ್ಕೋರ್ಸ್ HDFC ಬ್ಯಾಂಕ್ ಬರುತ್ತೆ. ನಾನು ಒಂದು ಸರ್ಕಾರಿ ಕಂಪ್ನಿ ಇರಲಿ ಅಂಥೇಳಿ SBI ಚೂಸ್ ಮಾಡಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಇದೆ. ಇವಾಗ ಪ್ರೆಸೆಂಟ್ ಇದೆ ಶೇರ್ ಬೆಲೆ 763 ಇದೆ, 763 ಇದೆ. 1 ಇಯರ್ ನೆಕ್ಸ್ಟ್ ಯುಗಾದಿಗೆ ನನ್ನ ಒಂದು ಟಾರ್ಗೆಟು ಪರ್ಸ್ನಲ್ ವೈಯಕ್ತಿಕ ಇದೆ, ದಯವಿಟ್ಟು ಹೇಳ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಟಾರ್ಗೆಟ್ ಬಂದುಬಿಟ್ಟು 1000 SBIದಲ್ಲಿ. ನೆಕ್ಸ್ಟ್ ಯುಗಾದಿಗೆ 1000 ರೀಚ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಇದರದ್ದು ಸ್ಟಾಕ್ ಅನಲೈಸು ಡೀಟೇಲ್ಸು ಎಲ್ಲ ನೋಡೋಣ. ನೋಡಿ, 52 ವೀಕ್ ಹೈ 793 ಇದೆ. ಓಕೆ, 793 52 ವೀಕ್ ಹೈ. 52 ವೀಕ್ ಲೋ 524 ಇದೆ. ಮಾರ್ಕೆಟ್ ಕ್ಯಾಪಿಟಲ್ ಅಂತೂ ಹ್ಯೂಜ್ ಇದ್ದೇ ಇರುತ್ತೆ, ಯಾಕಂದರೆ ಇದು ನಂಬರ್ 1 ಬ್ಯಾಂಕ್ ಇನ್ ದ ಇಂಡಿಯಾ. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 6,80,000 ಕೋಟಿ. ನಂಗೆ ತಿಳಿದ ಮಟ್ಟಿಗೆ ಇದು ಓಲ್ಡ್ ಅನಿಸ್ತಾ ಇದೆ. 7 lakh ಎಬೋ ಇದೆ. ಇದು 7 ಲಕ್ಷ ಕೋಟಿ ಇದೆ. SBIದು ಮಾರ್ಕೆಟ್ ಕ್ಯಾಪಿಟಲ್ 7 ಲಕ್ಷ ಕೋಟಿ. ಅನಲಿಸ್ಟ್ ಏನು ಹೇಳ್ತಾರೆ? ಶಾರ್ಟ್ ಟರ್ಮ್ಗೆ ಮೈಲ್ಡ್ ಪಾಸಿಟಿವ್, ಲಾಂಗ್ ಟರ್ಮ್ಗೆ ವೆರಿ ಪಾಸಿಟಿವ್ ಅಂತಿದ್ದಾರೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನು, ಫಂಡಮೆಂಟಲ್ಸು, PE ರೇಷಿಯೋ ಅದೆಲ್ಲ ನೋಡೋದಾದರೆ 2 out of 5 ಫೈನಾನ್ಷಿಯಲ್ ರಿಟರ್ನ್ಸ್ ಗುಡ್, 3 out of 5 ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್, 4 out of 5 ಗುಡ್ ಕ್ವಾಲಿಟಿ. 1 ಇಯರ್ ರಿಟರ್ನ್ ಎಷ್ಟು ಕೊಟ್ಟಿದೆ? 44% ಕೊಟ್ಟಿದೆ. ಸೆಕ್ಟರ್ ರಿಟರ್ನ್ ಬ್ಯಾಂಕಿಂಗ್ ಸೆಕ್ಟರ್ 83% ಕೊಟ್ಟಿದೆ. ಇನ್ನು PE ರೇಷಿಯೋ ಎಷ್ಟಿದೆ? ಇದ್ರದ್ದು 11% PE ರೇಷಿಯೋ ಇದೆ. ಲೇಟೆಸ್ಟ್ ROE ಲೇಟೆಸ್ಟ್ ಇಲ್ಲಿದೆ ನೋಡಿ, 16.87 ಇದೆ. ಡಿವಿಡೆಂಡ್ 1.47 ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ವೆರಿ ಇಂಪಾರ್ಟೆಂಟ್. 57% ಪ್ರಮೋಟರ್ಸು, FIIs 10.92%, ಮ್ಯೂಚುವಲ್ ಫಂಡ್ಸು 12%, ಇನ್ಶೂರೆನ್ಸ್ ಕಂಪ್ನಿದವರು 11%, ಅದರ್ DIs 1.6, ನಾನ್ ಇನ್ಸ್ಟಿಟ್ಯೂಷನ್ 7.40. ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ನಾ ಈಗ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ 10 ಸ್ಟಾಕ್ಗಳು ಕೂಡ ಜೆನ್ಯೂನ್ ಸ್ಟಾಕ್ಸು, ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಸ್ಟಡಿ ಮಾಡಿ, ಅವುಗಳ ಪ್ಯಾಟರ್ನ್ಸ್ ನೋಡಿ, ಎಲ್ಲ ಸ್ಟಡಿ ಮಾಡಿ, ಮತ್ತು ನಿಮ್ಮ ಆರ್ಥಿಕ ಸಲಹೆಗಾರರ ಒಂದು ಸಜೆಷನ್ನು ಕೇಳಿ ನಂತರ ನೀವು ಇನ್ವೆಸ್ಟ್ಮೆಂಟ್ಗೋಸ್ಕರ ಮುಂದುವರಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾ ಹೇಳಿರ್ತಕ್ಕಂಥ ಈ ಒಂದು ಚಿಕ್ಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹಿಟ್ ದ ಲೈಕ್ ಬಟನ್. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಕಮೆಂಟನ್ನು ಡ್ರಾಪ್ ಮಾಡಿ. ಮತ್ತು ಯಾವುದಾದ್ರೂ ಶೇರ್ ಬಗ್ಗೆ ಮಾಹಿತಿ ಬೇಕಿದ್ದರೆ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ. ಓಕೆ ದೆನ್ ಥ್ಯಾಂಕ್ ಯು ಆಲ್.